ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವ ನರರೋಗ ಸಮಸ್ಯೆಗಳು ಈ ಕುರಿತು ನರರೋಗ ತಜ್ಞರಾದ ಡಾ ಕೆಳುಡೆಪ್ಪ ತಳವಾರ್ ಅವರೊಂದಿಗೆ ಸಂದರ್ಶಕರು ಎಂ ರೇಣುಕಾ ಪ್ರಕಾಶ್. ಕೇಳುಗರೆ ನಮಸ್ಕಾರ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮಕ್ಕಳ ನರರೋಗ ತಜ್ಞರಾದ ಡಾ ಕೆಳುಡೆಪ್ಪ ಅವರಿದ್ದಾರೆ. ಅವರಿಂದ ಮಕ್ಕಳಿಗೆ ಏನೆಲ್ಲ ನರರೋಗ ಸಮಸ್ಯೆಗಳು ಬರಬಹುದು, ಅದರಿಂದ ಪರಿಹಾರ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಡಾಕ್ಟ್ರೆ, ಮೊದಲಿಗೆ ನಿಮಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ, ಮೊದಲಿಗೆ ಹೇಳಿ, ಮಕ್ಕಳಲ್ಲಿ ನರರೋಗ ಅಂತ ಅಂದಾಗ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ? ಅಂದ್ರೆ ಹೊರಗೆ ಕಾಣಿಸ್ಕೊಳ್ಳೋದು ಕೆಲವೊಂದು ಇರುತ್ತೆ, ಕೆಲವೊಂದು ನಾವು ಪೇರೆಂಟ್ಸ್ ಆಗಿ ಅಥವಾ ಸಮಾಜ ಆಗಿ ಅಬ್ಸರ್ವ್ ಮಾಡುವಂಥದ್ದು ಕೆಲವೊಂದು ಇರುತ್ತೆ. ಈಗ ನೋಡಿ, ನರರೋಗ ಅಂತಂತಂದ್ರೆ ಅದರಲ್ಲಿ ಸುಮಾರು ನರರೋಗ ಸಮಸ್ಯೆಗಳು ಇರುತ್ತವೆ. ಹೌದು. ಅದರಲ್ಲಿ ಬಹುಮುಖ್ಯವಾದಂತಂದ್ರೆ ಫಿಟ್ಸ್, ಅದು ವಾಯು ರೋಗ ಅಂತ ಕೆಲವೊಂದು ಭಾಷೆಯಲ್ಲಿ ಹೇಳ್ತಾರೆ, ಜಟ್ಕಾ ಅಂತ ಇನ್ನೊಂದು ಭಾಷೆಯಲ್ಲಿ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ನಮೂನೆಗಳಿರ್ತವೆ. ಕೆಲವೊಂದ್ಸಲ ಪೇರೆಂಟ್ಸ್ ಗೊತ್ತಾಗತ್ತೆ, ಕೆಲವೊಂದು ಟೈಮ್ ಗೊತ್ತಾಗಲ್ಲ. ಈಗ ಹೊರಗಡೆ ಕಾಣಿಸ್ಕೊಳ್ಳೋದು ಅಂತಂತಂದ್ರೆ ಮೋಸ್ಟ್ ಕಾಮನ್ ಅಂತೀವಿ, ಕಣ್ ಮೇಲೆ ಮಾಡೋದು, ಕಣ್ ಒಂದ್ ಸೈಡ್ ಹೋಗಿ ಅಲ್ಲೇ ಸ್ಟ್ರಕ್ ಆಗೋದು, ಕೈಕಾಲೆಲ್ಲ ಅಲ್ಲಾಡ್ಸೋದು, ಕೈಕಾಲು ಸ್ಟಿಫ್ ಆಗಿ ಇಟ್ಕೊಳ್ಳೋದು, ಯೂರಿನ್ ಮಾಡ್ಕೊಂಡ್ಬಿಡೋದು ಗೊತ್ತಾಗದೆ, ಆಮೇಲೆ ಅನ್ಕಾನ್ಸಿಯಸ್ ಆಗೋದು, ಇವೆಲ್ಲ ಇದು ಮೋಸ್ಟ್ ಕಾಮನ್. ಇದು ಹೊರಗಡೆ ಕಾಣಿಸ್ಕೊಳ್ಳೋದು. ಇದು ಅಲ್ಲದೇನೆ ಮತ್ತು ಬೇರೆ ಬೇರೆ ಟೈಪ್ ಫಿಟ್ಸ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಕೆಲವೊಂದು ಮಕ್ಕಳಲ್ಲಿ ಅಬ್ಸೆಂಟ್ ಸೀಸರ್ಸ್ ಅಂತ ಹೇಳ್ತೀವಿ. ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಹೊರಗಡೆ ಯೂಶುವಲಿ ನೋಡೋರಿಗೆ, ಫಸ್ಟ್ ಟೈಮ್ ನೋಡೋರಿಗೆ ಗೊತ್ತಾಗಲ್ಲ. ಮಗು ಮಾತಾಡ್ತಾ ಇರ್ತದೆ, ಸಡನ್ ಆಗಿ ಒಂದು 2-3 ಸೆಕೆಂಡ್ ಸ್ಟ್ರಕ್ ಆಗಿಬಿಡ್ತದೆ. ಆಮೇಲೆ ಮತ್ತೆ ಏನ್ ಕೆಲಸ ಮಾಡ್ತಿತ್ತು ಅದೇ ಕೆಲಸ ಕಂಟಿನ್ಯೂ ಮಾಡ್ತಿತ್ತು. ಬರೀತಾ ಇರ್ಬೇಕಾದಾಗ ಆಗ್ಬಹುದು. ಕೆಲವೊಂದು ಟೈಪ್ ಫಿಟ್ಸ್ ಅಂತಂದ್ರೆ ಸಡನ್ ಆಗಿ ಒಂದೇ ಸಲ ಬಾಡಿಗೆ ಈ ಕರೆಂಟ್ ಶಾಕ್ ಬರುತ್ತಲ್ಲ, ಆ ಟೈಪ್ ಫಿಟ್ಸ್ ಬರ್ತಿರ್ತವೆ. ಕೆಲವೊಂದು ಸೆಕೆಂಡ್ ಮಾತ್ರ ಇರ್ತವೆ. ಆ ಟೈಮಲ್ಲಿ ಅದು ಸ್ಟಾರ್ಟಿಂಗ್ ಅಲ್ಲಿ ಪೇರೆಂಟ್ಸ್ ಗೊತ್ತೇ ಆಗಲ್ಲ, ಇದು ನಾರ್ಮಲ್ ಇರಬಹುದು ಅಂತ ಅನ್ಕೊಂಡ್ಬಿಡ್ತಾರೆ. ಬರ್ತಾ ನೋಟಿಸ್ ಮಾಡ್ದಂಗೆ ಇದು ಫಿಟ್ಸ್ ಅಂತ ಗೊತ್ತಾಗತ್ತೆ. ಅವಾಗ ಏನ್ ಮಾಡಬಹುದು ಪೇರೆಂಟ್ಸ್ ಅಂತಂದ್ರೆ, ಏನೇ ಡೌಟ್ಫುಲ್ ಅನ್ಸಿದ್ರು, ಈಗ ಸ್ಮಾರ್ಟ್ ಫೋನ್ಸ್ ಅಂತೂ ಎಲ್ಲಾರ ಕಡೆನೂ ಇರುತ್ತವೆ. ಆ ಇವೆಂಟ್ಸ್ ವಿಡಿಯೋ ಮಾಡ್ಕೊಂಡು ಡಾಕ್ಟರ್ಸಿಗೆ ತೋರಿಸಿದಾಗ ಅದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾಕಂತಂದ್ರೆ ಕೆಲವೊಂದ್ಸಲ ಹೆಂಗ್ ಹೇಳ್ಬೇಕು ಡಾಕ್ಟರ್ ಹತ್ರ ಹೋದಾಗ ಅಂತ ಪೇರೆಂಟ್ಸ್ ಗೊತ್ತಾಗಲ್ಲ. ಅದು ಫಿಟ್ಸ್ ಹೌದು ಅಲ್ಲೋ ಅಂತ ಕನ್ಫರ್ಮ್. ಈ ಫಿಟ್ಸ್ ಅಲ್ಲದೆ ಇರೋ ಬೇರೆ ಎಷ್ಟೊಂದು ಮೂವ್ಮೆಂಟ್ಸ್ ಇರ್ತವೆ, ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತೀವಿ. ಅದಕ್ಕೆ ಕೆಲವೊಂದ್ ಕಡೆ ಈ ಸಣ್ಣ ಪುಟ್ಟ ಡಾಕ್ಟರ್ ಕಡೆ ಹೋದಾಗ ಅವರು ಫಿಟ್ಸ್ ಅಂತ ಅನ್ಕೊಂಡು ಫಿಟ್ಸ್ ಇನ್ ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ. ಫಿಟ್ಸ್ ಇನ್ ಮೆಡಿಸಿನ್ ಬೇಕು ಬೇಡ, ಫಿಟ್ಸ್ ಆದ್ರೆ ಫಿಟ್ಸ್ ಇನ್ ಮೆಡಿಸಿನ್ ಬೇಕು, ಫಿಟ್ಸ್ ಇಲ್ಲ ಅಂತ ಬೇರೆ ಮೆಡಿಸಿನ್ಸ್ ಈ ತರ. ಈ ಫಿಟ್ಸ್ ಅನ್ನೋದು ಯಾವಾಗ್ಲಾದ್ರೂ ಬರಬಹುದು. ಇವಾಗ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಆ ಮಗುವಿಗೆ ಫಿಟ್ಸ್ ಬಂದಾಗ ಡಾಕ್ಟರ್ ನೋಡಿದ್ರೆ ಚೆನ್ನಾಗಿ ಅವ್ರ ಎದುರಿಗೆ ಬಂದ್ರೆ, ಇಲ್ಲ ಅಂತಂದ್ರೆ ವಿಡಿಯೋ ನೋಡಬೇಕಾಗುತ್ತೆ. ಡಾಕ್ಟ್ರೆ, ಇನ್ನು ಮಕ್ಕಳಲ್ಲಿ ಅನೇಕ ರೀತಿಯ ನರರೋಗಗಳು ಕಾಣಿಸ್ಕೊಳ್ಳುತ್ತೆ. ಒಂದು ತಾವು ಫಿಟ್ಸ್ ಅಂತ ಹೇಳಿದ್ರಿ, ಹಾಗೇನೆ ಇನ್ನೊಂದು ಆಟಿಸಂ, ಸ್ವಲಿನತೆ ಕೂಡ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಅದನ್ನ ಹೆಚ್ಚಾಗಿ ನಮ್ಮ ಪೇರೆಂಟ್ಸ್ಗಳು ಗಮನನೇ ಕೊಡೋದಿಲ್ಲ. ಅದು ಮಕ್ಕಳಲ್ಲಿ ಹೇಗೆ ಗುರುತಿಸೋದು ಹೇಗೆ ಅನ್ನೋದನ್ನ ಮಾಹಿತಿ ಮಾಡಿಕೊಡಿ. ಈಗ ಆಟಿಸಂ ಅಂತಂದ್ರೆ ಫಿಟ್ಸ್ ಆದ್ಮೇಲೆ ಇದೂ ಬಹಳ ಮುಖ್ಯವಾದಂತ ಇದೊಂದು ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರೋದು. ಇದರಲ್ಲಿ ನಾವು ಪ್ರೈಮರಿ ಆಟಿಸಂ, ಸೆಕೆಂಡರಿ ಆಟಿಸಂ ಅಂತ ಹೇಳ್ತೀವಿ. ಸೆಕೆಂಡರಿ ಅಂತಂದ್ರೆ ಬೇರೆ ಅಂಡರ್ಲೈನ್ ಬೇರೆ ಏನೋ ಕಾಸಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಮಗು ಹುಟ್ಟಿದಾಗ ಏನಾದ್ರು ಸಮಸ್ಯೆ ಆಗಿರಬಹುದು, ಬ್ರೈನ್ ಡ್ಯಾಮೇಜ್ ಆಗಿ ಡೆವಲಪ್ಮೆಂಟಲ್ ಡಿಲೇ ಅಂದ್ರೆ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದ್ರೂ ಆ ಮಕ್ಕಳಲ್ಲೂ ಈ ಸಮಸ್ಯೆ ಕಂಡು ಬರುತ್ತೆ. ಇಲ್ಲ ಅಂತಂದ್ರೂ ಏನು ಸಮಸ್ಯೆ ಇಲ್ಲದೇ ಇರೋ ಮಕ್ಕಳಲ್ಲೂ ಕಂಡು ಬರಬಹುದು. ಇದ್ರ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಮಗು ಯಾರ ಜೊತೆನೂ ಬೆರೆಯಲ್ಲ, ತಾನಾಗ್ಲೇ ಯಾರ ಜೊತೆನೂ ಮಾತಾಡಲ್ಲ, ಮಾತಾಡ್ಸಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಪ್ರಾಪರ್ ಐ ಕಾಂಟ್ಯಾಕ್ಟ್ ಇರಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ, ಮಾತಾಡಲ್ಲ. ಆಮೇಲೆ ದಿನಂಪ್ರತಿ ಒಂದೇ ಕೆಲಸ ಮಾಡಕ್ ಇಷ್ಟಪಡ್ತದೆ. ಈಗ ಸುಮ್ನೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡೋದು, ತಾನೇ ಆಟ ಆಡೋದು, ತಾನೇ ಫ್ಯಾನ್ ತಿರುಗೋದನ್ನ ನೋಡ್ಕೊಂತ ಕೂತ್ಕೊಳ್ಳೋದು, ಬೇರೆ ಮಕ್ಕಳ ಜೊತೆ ಆಟ ಆಡಲ್ಲ. ಅದು ಒಂದು ವಯಸ್ಸಲ್ಲಿ ಮಕ್ಕಳ ಜೊತೆ ಬೆರೆಯೋದು ಸಹಜವಾದದ್ದು. ಆದ್ರೆ ಈ ಮಕ್ಕಳಲ್ಲಿ ಅದು ಸಹಜತೆ ಇರಲ್ಲ. ಪೇರೆಂಟ್ಸ್ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಬಹುಬೇಗನೆ ನಾವು ಇದನ್ನ ಕಂಡುಹಿಡಿದ್ರೆ ಇದಕ್ಕೆ ಪೂರ್ತಿಯಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಅಲ್ಲಿ ಒಂದು ತೊಂದರೆ ಆಗೋದೇನು ಸರ್ ಅಂದ್ರೆ, ಕೆಲವೊಂದು ಪೇರೆಂಟ್ಸ್ಗಳು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ರಿಗೂ ಮಾತು ನಿಧಾನ, ನಮ್ಮ ಮಗು ಸೈಲೆಂಟ್ ಇದೆ, ಅಂದ್ರೆ ಹೆಚ್ಚಿಗೆ ಗಲಾಟೆ ಮಾಡೋದಿಲ್ಲ, ನಮ್ಮನ್ನ ಕಾಡೋದಿಲ್ಲ. ಇದು ಒಂದು ಮಗುವಿನ ಒಂದು ಒಳ್ಳೆ ಲಕ್ಷಣ ಅಂತ ಅನ್ಕೊಂಡ್ಬಿಡ್ತಾರೆ ಎಷ್ಟೋ ಬಾರಿ. ಹಾಗೇನೆ ನಮ್ಮ ಪೇರೆಂಟ್ಸ್ ಇವ್ರ ಅಣ್ಣ ನಿಧಾನ ಮಾತಾಡ್ತಿದ್ದ, ಅಥವಾ ಇನ್ಯಾರೋ ಇವ್ರ ಅಪ್ಪ ನಿಧಾನ ಮಾತಾಡ್ತಿದ್ರು. ಕ್ಲಿನಿಕಲ್ಲಿ ಬಹಳ ಕಾಮನ್ ಆಗಿ ಕೇಳ್ಪಡಂತ ಮಾತುಗಳಿವು ಪೇರೆಂಟ್ಸ್ ಇಂದ. ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಪೇರೆಂಟ್ಸ್ ಏನ್ ಮಾಡ್ಬೇಕು, ಮಗುಗೆ ಪ್ರಾಬ್ಲಮ್ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು, ಫಸ್ಟ್ ಒಪ್ಕೋಬೇಕು. ಒಪ್ಕೊಂಡಾಗ ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ.
ಇದು ಇಲ್ಲ, ಇದು ಹಿಂಗೆ ಇದೆ, ಇದು ನಾರ್ಮಲ್ ಇದೆ ಅಂತಂದ್ರೆ ಟ್ರೀಟ್ಮೆಂಟ್ ಡಿಲೇ ಆಗುತ್ತೆ. ಡಿಲೇ ಆದಷ್ಟು ತೊಂದರೆಗಳು ಹೆಚ್ಚಾಗ್ತಾ ಹೋಗ್ತಾವೆ. ಸೊ ಎಷ್ಟು ಬೇಗನೆ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಮಗುಗ್ ತೊಂದರೆ ಇದೆ ಅಂತ, ಆಮೇಲೆ ಬೇರೆ ಮಕ್ಕಳ ಜೊತೆ ಕಂಪ್ಯಾರಿಸನ್ ಅಷ್ಟು ಮಾಡಬಾರ್ದು. ಈಗ ಅವ್ರ ಮಗು ಲೇಟ್ ಆಗಿತ್ತು, ನಮ್ದು ಮಗು ನಾವು ಲೇಟ್ ಅಂತ ಒಪ್ಕೋಬಾರ್ದು, ಆ ರೀತಿ ವಿಚಾರ ಮಾಡಬಾರ್ದು. ಮಗುಗ್ ತೊಂದರೆ ಐತೆ ಅಂತ ಅನಿಸಿದ ತಕ್ಷಣ ಡಾಕ್ಟರ್ನ ಕಾಣ್ಬೇಕು, ಇಮಿಡಿಯೇಟ್ ಆಗಿ ಟೆಸ್ಟ್ ಗಳನ್ನ ಮಾಡಿಸಿ ಏನಾದ್ರು ಏನ್ ಸಮಸ್ಯೆ ಇದೆ ತೊಂದರೆಯನ್ನು ಗಮನಿಸೋದನ್ನ ನಿಧಾನ ಆಗುತ್ತೆ. ಎಷ್ಟೊಂದು ಪೇರೆಂಟ್ಸ್ ಗೊತ್ತಾಗಲ್ಲ, ಗೊತ್ತಾದ್ರೂ ಮಗು ನಾರ್ಮಲ್ ಅಂತ ಇಂಪ್ರೂವ್ ಆಗ್ತದೆ ಅಂತೇಳಿ ಸುಮ್ನೆ ಆಗ್ಬಿಡ್ತಾರೆ. ಸೊ ಅದು ಮಾಡಬಾರ್ದು. ಸೊ ಯಾಕಂತಂದ್ರೆ ಇದು ಬಿಗಿನಿಂಗ್ ಅಲ್ಲೇ ಇದನ್ನ ಕಂಡುಹಿಡಿದ್ರೆ ಟ್ರೀಟ್ಮೆಂಟ್ ಕೊಡಬಹುದು, ಆಮೇಲೆ ಅದು ಇಂಪ್ರೂವ್ಮೆಂಟ್ ಆಗ್ತದೆ. ಸರ್, ಇಲ್ಲಿ ಆಟಿಸಮ್ ಅಲ್ಲಿ ಮಗು ಬೇರೆಯವ್ರ ಜೊತೆ ಬೆರೆಯದೇ ಇರೋದೇ ತೊಂದರೆ ಆಗುತ್ತೋ ಅಥವಾ ಅವನ ಒಂದು ಕಲಿಕೆನಲ್ಲೂ ಕೂಡ ಹಿಂದೆ ಬೀಳ್ತಾನೋ? ಕಲಿಕೆನಲ್ಲೂ ಹಿಂದೆ ಬೀಳಬಹುದು. ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಆಟಿಸಮ್ ಮಕ್ಕಳಲ್ಲಿ ಏನಂತಂದ್ರೆ ಕೆಲವೊಂದು ಸ್ಪೆಷಲ್ ಇಂಟ್ರೆಸ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡ್ರಾಯಿಂಗ್ ಇಂಟ್ರೆಸ್ಟ್ ಇರಬಹುದು, ಅಥವಾ ಮ್ಯೂಸಿಕಲ್ ಇಂಟ್ರೆಸ್ಟ್ ಇರಬಹುದು. ಕೆಲವೊಂದು ಫೀಲ್ಡ್ ಅಲ್ಲಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇರುತ್ತೆ. ಆಟಿಸಮ್ ಅಲ್ಲಿ ಪೂರ್ತಿ ಬುದ್ಧಿಮಾಂದ್ಯತೆನೂ ಇರಲ್ಲ. ಹೌದು, ಬುದ್ಧಿಮಾಂದ್ಯನೂ ಇರಬಹುದು, ಬುದ್ಧಿಮಾಂದ್ಯ ಇರದೇನೂ ಇರಬಹುದು ಈ ಆಟಿಸಮ್ ಮಕ್ಕಳು. ಬುದ್ಧಿಮಾಂದ್ಯ ಇದ್ದಾಗ ಪೇರೆಂಟ್ಸ್ ಆದಷ್ಟು ಬೇಗನೆ ಬಂದು ಗುರುತಿಸಿ ಡಾಕ್ಟರ್ ಕಾಣ್ತಾರೆ. ಈ ಬುದ್ಧಿಮಾಂದ್ಯ ಇಲ್ಲದೆ ಇರಬೇಕಾದಾಗ ಇದು ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್. ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ ಈ ತರ ಪ್ರಾಬ್ಲಮ್ ಇದೆ ಅಂತ. ಯಾಕಂತಂದ್ರೆ ಕೆಲವೊಂದು ಫೀಲ್ಡ್ ಅಲ್ಲಿ ಚೆನ್ನಾಗಿರ್ತಾನೆ ಮಗು. ಈಗ ಓದೋದ್ರಲ್ಲಿ ಎಲ್ಲಾ ಮಕ್ಕಳು ಹಿಂದೆ ಇರ್ತಾರಂತಲ್ಲ, ಕೆಲವೊಂದು ಮಕ್ಕಳು ಏನಂತಂದ್ರೆ ಅಕ್ಷರ ಜ್ಞಾನ ಸ್ವಲ್ಪ ಕಡಿಮೆ ಇರಬಹುದು, ಬೇರೆ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ ಅದು ಎಲ್ಲಾ ಮಕ್ಕಳಲ್ಲಿ ಇರುತ್ತೆ ಅಲ್ವಾ ಸರ್? ಬಟ್ ಬೇರೆ ಮಕ್ಕಳೆಲ್ಲ ಅವ್ರ ಏಜಿನ ಮಕ್ಕಳ ಜೊತೆಗೆ ಆಟ ಆಡ್ತಿರ್ತಾರೆ, ಓಡಾಡೋದು, ಟೈಮ್ ಟು ಟೈಮ್ ಹಸಿವಾದಾಗ ಊಟ ಮಾಡೋದು, ತಂದೆ ತಾಯಿ ಜೊತೆಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಅವ್ರ ಸಂಬಂಧಿಕರ ಜೊತೆಗೆ ಮಾತಾಡ್ತಿರ್ತಾರೆ. ಬಟ್ ಈ ಆಟಿಸಮ್ ಮಕ್ಕಳಲ್ಲಿ ಈ ಸ್ವಭಾವಗಳು ಇರಲ್ಲ. ಬೇರೆಯವ್ರ ಜೊತೆಗೆ ಮಿಂಗಲ್ ಆಗಲ್ಲ, ಒಂದೇ ಕೆಲಸದಲ್ಲೇ ಒಂದೇ ಕೆಲಸ ಮಾಡಕ್ ಇಷ್ಟಪಡ್ತಾರೆ. ಚೇಂಜ್ ಏನಾದ್ರೂ ಆ ರೂಟೀನ್ ಅಲ್ಲಿ ಚೇಂಜ್ ಆದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ದೇ ಲೈಕ್ ಸೇಮ್ನೆಸ್. ದೇ ವಾಂಟ್ ಟು ಡೂ ಸೇಮ್ ಥಿಂಗ್ ಡೈಲಿ ಅಗೇನ್ ಅಂಡ್ ಅಗೇನ್. ಇದು ಒಂದು ಆಟಿಸಮ್ ಲಕ್ಷಣ ಹೇಳ್ಬಹುದು. ಹಾಗೆ ಸರ್, ಇದು ಒಂದು ಕಡೆ ಆದ್ರೆ ಈ ರೀತಿಯ ಮಕ್ಕಳು, ಇನ್ನೊಂದು ಕಡೆ ಮಕ್ಕಳು ಅನ್ನೋದು ತುಂಬಾ ಹೈಪರ್ ಆಕ್ಟಿವ್, ಅವ್ರನ್ನ ಹಿಡಿಯೋದಕ್ಕೆ ಆಗಲ್ಲ. ಅದು ಕೂಡ ಒಂದು ನರರೋಗದ ಸಮಸ್ಯೆ. ಹೌದು, ಡೆಫಿನೆಟ್ಲಿ. ಇದಕ್ಕೆ ನಾವು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತೀವಿ, ADHD. ಅದರಲ್ಲಿ ಮೇನ್ಲಿ ನೋಡಿ ಅಟೆನ್ಷನ್ ಡೆಫಿಸಿಟ್ ಅಂತಂದ್ರೆ ಒಂದು ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಬೇರೆ ಮಕ್ಕಳ ಕಂಪೇರ್ ಮಾಡಿದ್ರೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರ್ತದೆ. ಒಂದ್ ಕೆಲಸ ಕಂಪ್ಲೀಟ್ ಮಾಡಕ್ ಆಗಲ್ಲ. ಈಗ ಏನೋ ಹೋಮ್ವರ್ಕ್ ಕೊಟ್ಟಿರ್ತಾರೆ ಟೀಚರ್, ಅದನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಈ ಮನೇಲಿ ಏನೋ ಕೆಲಸ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಯಾವುದೇ ಕೆಲಸ ತಗೊಳ್ಳಿ ಅದನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಅದ್ರ ಮೇಲೆ ಒಂದೇ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಅದು ಅಟೆನ್ಷನ್ ಡೆಫಿಸಿಟ್. ಇನ್ನೊಂದು ಹೈಪರ್ ಆಕ್ಟಿವಿಟಿ ಅಂತಂದ್ರೆ ಬಟ್ಟೆ ತಿರುಗಿಸೋದು, ಕೂದಲು ತಿರುಗಿಸೋದು, ಒಂದ್ ಕಡೆ ಕೂಡಲ್ಲ, ಓಡಾಡೋದು, ಜಾಸ್ತಿ ಮಾತಾಡೋದು, ಸುಮ್ನೆ ಕುತ್ಕೊಂಡವ್ರನ್ನು ಮಾತಾಡ್ಸೋದು, ಈ ರೀತಿ ಲಕ್ಷಣಗಳಿರ್ತವೆ. ಇದು ಬಹಳ ಅರ್ಲಿ ಏಜ್ ಇಂದನೂ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕೆಲವೊಂದು ಮಕ್ಕಳಲ್ಲಿ ಇರ್ತದೆ ಈ ಲಕ್ಷಣಗಳು ಮನೇಲಿ ಇರ್ತವೆ, ಹೊರಗಡೆ ಹೋದಾಗ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ನಾವು ADHD ಅನ್ನಲ್ಲ. ಈ ಲಕ್ಷಣಗಳು 2-3 ಸೆಟ್ಟಿಂಗ್ ಅಲ್ಲಿ ಇರಬೇಕು. ಈಗ ಮನೆಯಲ್ಲಿನೂ ಆತರ ಇರಬೇಕು, ಸ್ಕೂಲ್ ಅಲ್ಲಿ ಇರಬೇಕು, ಅಥವಾ ಹೊರಗಡೆ ಎಲ್ಲ ಕರ್ಕೊಂಡು ಹೋದಾಗ ಆ ರೀತಿ ಬಿಹೇವ್ ಮಾಡ್ತಾ ಇದ್ರೆ ಅದು ಡೇಂಜರ್ಸ್ ಆಗಿ ಆವಾಗ ಮಕ್ಕಳನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ತಗೋ. ಇಲ್ಲೂ ಕೂಡ ಒಂದು ಸಮಸ್ಯೆ ಏನು ಅಂತಂದ್ರೆ ಮಗು ಚೆನ್ನಾಗಿ ಆಕ್ಟಿವ್ ಆಗಿದೆ ಅಂದಾಗ ಎಲ್ಲಾ ಪೇರೆಂಟ್ಸ್ ಗಳು ಕೂಡ ತುಂಬಾ ಖುಷಿ ಆಗುತ್ತೆ. ಅವನೇ ಎಲ್ಲಾ ಕೆಲಸ ಮಾಡ್ಬಿಡ್ತಾನೆ, ಅವನು ಚಿತ್ರನೂ ಬರೀತಾನೆ, ಓದುತ್ತಾನೆ, ಅಥವಾ ಇನ್ನೇನೋ ಒಂದು ಡ್ರಾಯಿಂಗ್ ಮಾಡೋದು ಈ ರೀತಿ ಮಾಡಬಹುದು. ಅಥವಾ ಒಂದು ಯಾವುದೋ ಒಂದು ಆಟ ಸಾಮಾನ ಕಿತ್ತು ಹಾಕಿ ಮತ್ತೆ ಅದನ್ನ ಕೂಡಿಸೋದು, ಇದನ್ನ ಪೇರೆಂಟ್ಸ್ ಒಂದು ಸ್ವಲ್ಪ ಎಂಜಾಯ್ ಕೂಡ ಮಾಡ್ತಾರೆ. ಬಟ್ ಏನಂತಂದ್ರೆ ನಾರ್ಮಲ್ ಮಕ್ಕಳು ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತವೆ. ಯಾವ್ದೊಂದು ಆಟಿಕೆ ಸಾಮಾನ ಕಿತ್ತಾಕಿದಾರೆ ಅಂತ ಅಂದ್ರಲ್ಲ, ಅದು ವಾಪಸ್ ಅದನ್ನ ಕಂಪ್ಲೀಟ್ ಜೋಡಿಸೋದು, ಅದ್ರ ಕಂಪ್ಲೀಟ್ ಇಂಟ್ರೆಸ್ಟ್ ತಗೊಂತವೆ. ಆದ್ರೆ ಈ ADHD ಮಕ್ಕಳು ಟಾಸ್ಕ್ ನ ಕಂಪ್ಲೀಟ್ ಮಾಡಲ್ಲ. ಈಗ ಒಂದ್ ಕೆಲಸ ಅರ್ಧಕ್ಕೆ ಬಿಟ್ಟು ಇನ್ನೊಂದ್ ಕೆಲಸಕ್ಕೆ ಹೋಗೋದು, ರೆಸ್ಟ್ಲೆಸ್ನೆಸ್ ಅಂತೀವಿ. ಫಾಸ್ಟ್ ಆಗಿ ಮುಗಬೇಕು, ಎಲ್ಲಾ ಕೆಲಸ ಜಲ್ದಿ ಮುಗಿಬೇಕು, ಒಂದ್ ಕಡೆ ಕುತ್ಕೊಳ್ಳಲ್ಲ, ಓಡಾಡೋದು, ಮನೆ ತುಂಬಾ ಸೋಫಾ ಮೇಲೆ ಹತ್ತೋದು, ಬೆಡ್ ಮೇಲೆ ಹತ್ತೋದು, ಅವರು ಪೇರೆಂಟ್ಸ್ ಮೇಲೆ ಹತ್ತೋದು, ಈ ಟೈಪ್. ಇದು ಆರಂಭದ ಹಂತದಲ್ಲಿ ಅಂದ್ರೆ ಮಗು ಒಂದು ಬೆಳೆಯೋ ಹಂತದಲ್ಲಿ ಅಂದ್ರೆ 2-3 ವರ್ಷದಲ್ಲೇ ಕಾಣಿಸ್ಕೊಳ್ಳುತ್ತೋ ಅಥವಾ ನಂತರ ಒಂದು 5-6 ವರ್ಷದ ನಂತರದಲ್ಲಿ ಕಾಣಿಸ್ಕೊಳ್ಳುತ್ತೋ ಸರ್? ಆಟಿಸಮ್ ಇರಬಹುದು ಅಥವಾ ಆಟಿಸಮ್ ನೋಡಿ ಆಕ್ಚುಲಿ ಅದರ ಫೀಚರ್ಸ್ 6 ಮಂತ್ಸ್ ಇಂದನೂ ಸ್ಟಾರ್ಟ್ ಆಗಬಹುದು. 6 ಮಂತ್ಸ್ ಅಲ್ಲಿ ಯಾವ ಪೇರೆಂಟ್ಸ್ ಗೊತ್ತಾಗಲ್ಲ. ಖಂಡಿತ ಯೂಶುವಲಿ ಗೊತ್ತಾಗೋದು ಅಂತಂದ್ರೆ ಒಂದು 2 ಇಯರ್ಸ್ ಗೆ, ಯಾವಾಗ ಮಾತು ಡಿಲೇ ಆಗ್ತದಲ್ಲ, ಯಾವಾಗ ಬೇರೆಯವ್ರ ಜೊತೆ ಮಿಂಗಲ್ ಆಗಲ್ಲ, ಅವಾಗ ಆಟಿಸಮ್ ಗೊತ್ತಾಗ್ತದೆ. ಇದು ADHD ಅನ್ನೋದು ಬಿಫೋರ್ 7 ಇಯರ್ಸ್ ಇಟ್ ಶುಡ್ ಸ್ಟಾರ್ಟ್. 7 ವರ್ಷಕ್ಕಿಂತ ಮುಂಚೆನೆ ಕಾಣಿಸ್ಕೊಳ್ಬೇಕು. ಇದು ಅಡಲ್ಟ್ ಅಲ್ಲೂ ಕಾಣಿಸ್ಕೋಬಹುದು, ಅದನ್ನ ಅಡಲ್ಟ್ ಅಲ್ಲೂ ಕಂಟಿನ್ಯೂ ಆಗಬಹುದು. ಆ ರೀತಿ ಈ ಒಂದು ನರರೋಗದ ವಿಚಾರದಲ್ಲಿ ಈ ಪೀಡಿಯಾಟ್ರಿಕ್ ಅಂತ ಅಂದ್ರೆ ಎಷ್ಟು ವಯಸ್ಸಿನವರೆಗೆ ನೀವು ಅವ್ರನ್ನ ಮಕ್ಕಳು ಅಥವಾ ಪೀಡಿಯಾಟ್ರಿಕ್ ನ್ಯೂರಾಲಜಿಗೆ ಬರ್ತಾರೆ
ಅಂತ ಹೇಳ್ಬೋದು? ಹುಟ್ಟಿದ್ದ ದಿನದಿಂದ ಹಿಡಿದು 18 ವರ್ಷದ ತನಕ ಮಕ್ಕಳ ಅಂತ ಕನ್ಸಿಡರ್ ಮಾಡ್ತೀವಿ. ಹುಟ್ಟಿದ ದಿವಸದಿಂದ 18 ವರ್ಷದ ತನಕ ಎಲ್ಲಾ ನರರೋಗ ಸಂಬಂಧಿತ ಕಾಯಿಲೆಗಳಿಗೆ ನಾವು ಅಂದ್ರೆ ಸಮಸ್ಯೆ ಕಾಣಿಸ್ಕೊಳ್ಳೋದು ತಾವು ಹೇಳಿದಂಗೆ ಸುಮಾರು 6 ತಿಂಗಳು ನಂತರ ಅದು ಯಾವಾಗ್ಲಾದ್ರೂ ಕಾಣಿಸ್ಕೋಬಹುದು. ಈಗ ಫಿಟ್ಸ್ ಅಂತಂದ್ರೆ ಫಿಟ್ಸ್ ಕ್ಯಾನ್ ಹ್ಯಾಪನ್ ಇನ್ ಎನಿ ಏಜ್. ಹುಟ್ಟಿದ ದಿನಾನೂ ಬರಬಹುದು, 18 ವರ್ಷ ತನಕ ಬರದೇ ಇದ್ದು 18 ವರ್ಷಕ್ಕೂ ಬರಬಹುದು. ಈ ರೀತಿ ಇವು ಒಂದು ಕೆಲವೊಂದು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತ ಮಕ್ಕಳ ನರರೋಗಗಳು. ಹಾಗೇನೆ ಬೇರೆ ಏನೆಲ್ಲ ನರರೋಗ ಸಮಸ್ಯೆಗಳು ಮಕ್ಕಳನ್ನ ಕಾಡಬಹುದು ಸರ್? ಅದರಿಂದ ಅವರ ಒಂದು ಭವಿಷ್ಯಕ್ಕೆ ಅಡ್ಡಿ ಆಗಬಹುದು. ಈಗ ಫಿಟ್ಸ್ ಅಂತ ಹೇಳಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಹೌದು. ಅದರಲ್ಲಿ ಒಂದು ಆಪ್ಷನ್ ಸೀಸರ್ ಅಂತ ಇರುತ್ತೆ. ಅದು ಯೂಶುವಲಿ ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ ಅದು ಬರ್ತಾ ಇದೆ ಅಂತ. ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ತಿರ್ಬೇಕಾದಾಗ ಫಾರ್ ಫ್ಯೂ ಸೆಕೆಂಡ್ ಸ್ವಲ್ಪ ಸಮಯದ ತನಕ ಅವ್ರದ್ದು ಅಟೆನ್ಷನ್ ಲಾಸ್ ಆಗ್ಬಿಡ್ತದೆ. ಸೊ ಅವಾಗ ಈ ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗ್ತದೆ. ಏನ್ ಹೇಳ್ತಾ ಇದಾರೆ ಅಂತ ಫಾಲೋ ಮಾಡಕ್ಕಾಗಲ್ಲ. ಸೊ ಆಮೇಲೆ ಓದ್ತಾ ಇರ್ಬೇಕಾದಾಗ ಬರೀತಾ ಇರ್ಬೇಕಾದಾಗೂ ಬರಬಹುದು. ಸೊ ಸ್ಕಾಲಸ್ಟಿಕ್ ಪರ್ಫಾರ್ಮೆನ್ಸ್ ಕಡಿಮೆ ಆಯ್ತು ವಿತೌಟ್ ಎನಿ ರೀಸನ್. ಹೌದು. ಮಗು ಬಯಸ್ತಾ ಇದೆ, ಇಷ್ಟ ಇದೆ, ಓದ್ಬೇಕಂತ ಇಂಟ್ರೆಸ್ಟ್ ಇದೆ, ಪರ್ಫಾರ್ಮೆನ್ಸ್ ಅಂತ ಪ್ರಯತ್ನ ಮಾಡ್ತಾ ಇದೆ, ಬಟ್ ಆದ್ರೂ ಆಗ್ತಾ ಇಲ್ಲ ಅಂತಂದಾಗ ಇದು ಒಂದು ಕಾರಣ. ಮಗುಗೆ ಒಳಗಿಂದ ಒಳಗೆ ಫಿಟ್ಸ್ ಬರ್ತಾ ಇರಬಹುದು. ಮತ್ತೆ ಈ ನರರೋಗದ ಸಂಬಂಧಪಟ್ಟ ಈ ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸ್ನಾಯುಗಳ ವೀಕ್ನೆಸ್. ಸ್ನಾಯುಗಳ ವೀಕ್ನೆಸ್ ಅಲ್ಲೂ ಬೇರೆ ಬೇರೆ ಟೈಪ್ಸ್ ಇದಾವೆ. ಅವು ಕೆಲವೊಂದು ಆನುವಂಶಿಕ ಇದಾವೆ, ಕೆಲವೊಂದು ಇನ್ಫೆಕ್ಷನ್ ಆಗಿದ್ರಿಂದ ಮಯೋಸೈಟಿಸ್ ಅಂತೀವಿ. ಈಗ ಆನುವಂಶಿಕ ಮಸ್ಕ್ಯುಲರ್ ಡಿಸಾರ್ಡರ್ಸ್ ಅಲ್ಲಿ ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, SMA ಅಂದ್ರೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ, ಇವೆಲ್ಲ ಇದು ಹುಟ್ಟಿದಾಗ ಕಾಣಿಸ್ಕೊಳ್ಳುವಂತದ್ದು. ಇದರಲ್ಲಿ 4-5 ನಮೂನೆ ಇದೆ. ಟೈಪ್ 1 ಹುಟ್ಟಿದಾಗ ಕಾಣಿಸ್ಕೊಂತದೆ. ಅದರಲ್ಲಿ ಏನೇನು ಲಕ್ಷಣಗಳು ಅಂತಂದ್ರೆ ಮಗು ಕೈಕಾಲ ಆಡಿಸಲ್ಲ, ಎಚ್ಚರ ಇರುತ್ತೆ ಬೇಬಿ, ಆದ್ರೆ ಕೈ ಎತ್ತಲ್ಲ, ಕಾಲ್ ಎತ್ತಲ್ಲ. ಅವಾಗ ಇಮಿಡಿಯೇಟ್ ತಂದೆ ತಾಯಿ ಆದವರು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಬೇಕು. ಇದು ಒಂದು ಆನುವಂಶಿಕ ಡಿಸೀಸ್ ಇದು. ಇನ್ನೊಂದು ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತೀವಿ. ಹಂಗೆ ಕಂಜೆನಿಟಲ್ ಮಯೋಪತಿ, ಈಗ ಮಯಸ್ಥೀನಿಯಾ ಗ್ರೇವಿಸ್ ಅಂತೀವಿ. ಇವು ದೊಡ್ಡವರಲ್ಲಿ ಅಷ್ಟೇ ಅಲ್ಲ, ಮಕ್ಕಳಲ್ಲೂ ಕಾಣಿಸ್ಕೋಬಹುದು. ಈಗ ಯಾವಾಗ್ಲೂ ಮಗು ನೋಡಿದ್ರೆ ಕಣ್ಣು ಮುಚ್ಕೊಂಡೇ ತರನೇ ಇರುತ್ತೆ, ನಿದ್ದೆ ಮಾಡ್ತಾ ಇದೇನೋ ಅಂತ ಅನಿಸಬಹುದು. ಸೊ ಆ ರೀತಿ. ಆಮೇಲೆ ಬೆಳಗ್ಗೆ ಆಕ್ಟಿವ್ ಇರ್ತಾನೆ, ಸಾಯಂಕಾಲ ಹೋಗ್ತಾ ಹೋಗ್ತಾ ಸುಸ್ತಾಗ್ಬಿಡ್ತಾನೆ. ಈಗ ಮಯಸ್ಥೀನಿಯಾ ಗ್ರೇವಿಸ್ ಆನ್ ಟ್ರೀಟ್ಮೆಂಟ್ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಈ ಮಸ್ಕ್ಯುಲರ್ ಡಿಸ್ಟ್ರೋಫಿ ಇವೆಲ್ಲನೂ ಕೂಡ ಇಡೀ ಜೀವಮಾನನೇ ಕಾಡೋ ಸಾಧ್ಯತೆ ಇದೆ. ಹೌದು. ಇವು ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ಸ್ ಅಂತೀವಲ್ಲ, ಈಗ ಮಸಲಿಗೆ ಬರಬಹುದು ಅಥವಾ ನರಗಳ ದೌರ್ಬಲ್ಯ. ನರಗಳ ದೌರ್ಬಲ್ಯದಲ್ಲೂ ಬೇರೆ ಬೇರೆ ಟೈಪ್ಸ್ ಇದಾವೆ. ಇದು ಹುಟ್ಟಿದ ಮೇಲೆ ಇನ್ಫೆಕ್ಷನ್ ಇಂದಾನು ಬರಬಹುದು. ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತೀವಿ, ಅದರಿಂದ ಬರಬಹುದು. ಅಥವಾ ಇದರಲ್ಲೂ ಆನುವಂಶಿಕ ನರರೋಗ ಸಮಸ್ಯೆಗಳಿದಾವೆ. ತಾವು ಇನ್ಫೆಕ್ಷನ್ ಅಂತಂದ್ರೆ ಯಾವ ರೀತಿ ಇನ್ಫೆಕ್ಷನ್ ಆಗಬಹುದು ಈ ಮಕ್ಕಳಿಗೆ? ಈಗ ವೈರಲ್ ಇನ್ಫೆಕ್ಷನ್, ಈಗ ಸಾಮಾನ್ಯವಾದ ವೈರಲ್ ಇನ್ಫೆಕ್ಷನ್ ಇಂದನು ಕೆಲವೊಂದು ಇದಾಗ್ತಾವಲ್ಲ, ಅದು ನರಗಳಿಗೆ ಅಫೆಕ್ಟ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಗುಲೆನ್ ಬಾರ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ. ಗುಲೆನ್ ಬಾರ್ ಸಿಂಡ್ರೋಮ್ ಅಂತಂದ್ರೆ ಯಾವುದೋ ಒಂದು ಈ ಗಂಟ್ಲಿದ ಇನ್ಫೆಕ್ಷನ್ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಆಗಿರ್ತದೆ. ಅವಾಗ ಸ್ವಲ್ಪ ದಿನಗಳಾದ್ಮೇಲೆ 2-3 ವಾರ ಬಿಟ್ಟು ಸಡನ್ ಆಗಿ ನಡೆದಾಡೋನ್ ಬಂದ್ ಮಾಡ್ಬಿಡ್ತಾನೆ, ಕೈಕಾಲ ಆಡ್ಸಲ್ಲ. ಆಮೇಲೆ ಬರ್ತಾ ಬರ್ತಾ ಉಸಿರಾಡಕ್ ಸಮಸ್ಯೆ ಆಗ್ತದೆ. ಅದು ನರಗಳಿಗೆ ಅಫೆಕ್ಟ್ ಮಾಡಿರ್ತದೆ, ನರಗಳು ವೀಕ್ ಆಗ್ಬಿಟ್ಟಿರ್ತವೆ. ಸೊ ಇಮಿಡಿಯೇಟ್ ಆಗಿ ಅದಕ್ಕೆ ಪರೀಕ್ಷೆ ಮಾಡಿ ನರದ ಸಮಸ್ಯೆ ಐತೆ ಅಂತ ಕನ್ಫರ್ಮ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇಮಿಡಿಯೇಟ್ ಆಗಿ ವೈದ್ಯರನ್ನ ಕಾಣೋದು ಬಹಳ ಮುಖ್ಯ. ಸರ್, ಈಗ ನಾವು ಒಂದು ಚಿಕಿತ್ಸೆ ವಿಚಾರಕ್ಕೆ ಬಂದಾಗ ಈ ಹೆಚ್ಚಾಗಿ ಆಟಿಸಮ್ ಇರಬಹುದು, ಹೈಪರ್ ಆಕ್ಟಿವಿಟಿ ಇರಬಹುದು, ಮತ್ತೆ ಅಟೆನ್ಷನ್ ಡಿಫಿಷಿಯನ್ಸಿ ಇರಬಹುದು. ಇದಕ್ಕೆಲ್ಲ ನಾವೇನು ಅವರ ಬಿಹೇವಿಯರ್ನೇ ಬದಲಾಯಿಸಬೇಕಾಗುತ್ತೋ, ಅವರಿಗೆ ಒಂದು ರೀತಿ ಮಾತ್ರೆಗಳು ಇರಬಹುದು ಅಥವಾ ಅವ್ರಿಗೊಂದು ಎರಡು ಟೈಪ್ ಟ್ರೀಟ್ಮೆಂಟ್ ಇದೆ. ಇನಿಷಿಯಲಿ ಏನ್ ಮಾಡ್ತೇವೆ, ಇನಿಷಿಯಲಿ ಸೈಕೋಥೆರಪಿ ಅಂತ ಹೇಳ್ತೀವಿ. ಫಸ್ಟ್ ನಾವು ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ನೋಡೋದು. ಅರ್ಲಿ ಸ್ಟೇಜಸ್ ಅಲ್ಲಿ ಏನ್ ಮಾಡ್ತೀವಿ, ಅವರಿಗೆ ಬಿಹೇವಿಯರಲ್ ಥೆರಪಿ, ಸೈಕೋಥೆರಪಿ ಅಂತೀವಿ, ಆಕ್ಯುಪೇಷನಲ್ ಥೆರಪಿ, ಅವು ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಕಳಿಸ್ತೇವೆ. ಅವರು ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಮಾಡೋದಾಗ್ಲಿ, ಪೇರೆಂಟ್ಸಿಗೆ ಹೇಳೋದು ಆ ಮಗುನ ಯಾವ ರೀತಿ ನೋಡ್ಕೋಬೇಕು, ಯಾವ ಬಿಹೇವಿಯರ್ ಹೆಂಗ್ ಚೇಂಜ್ ಮಾಡಬೇಕು, ಆತರ ಮಗುಗೂ ಕೌನ್ಸಿಲಿಂಗ್ ಮಾಡೋದು. ಅದರಿಂದ ಉಪಯೋಗ ಆಗ್ಲಿಲ್ಲ ಅಂತಂದ್ರೆ ಮೆಡಿಸಿನ್ಸ್ ಕೊಡಬೇಕಾಗ್ತದೆ. ಕೆಲವೊಂದು ಇದರಲ್ಲಿ ಈ ಅಟೆನ್ಷನ್ ಡೆಫಿಸಿಟ್ ಆಗ್ಲಿ, ಹೈಪರ್ ಆಕ್ಟಿವಿಟಿ ಕಡಿಮೆ ಮಾಡೋದಕ್ಕಾಗ್ಲಿ, ಸಿಟ್ಟು ಜಾಸ್ತಿ ಬರ್ತಾ ಇರ್ತೈತೆ ಅದನ್ನ ಕಡಿಮೆ ಮಾಡೋದಕ್ಕಾಗ್ಲಿ, ಆಮೇಲೆ ಈ ಆಟಿಸಮ್ ಅಲ್ಲಿನೂ ನ್ಯೂರೋಸ್ಟಿಮ್ಯುಲೆಂಟ್ಸ್ ಅಂತೀವಿ, ಅವನ್ನೆಲ್ಲ ಕೊಡಬೇಕಾಗ್ತದೆ. ಇನಿಷಿಯಲಿ ಬೇಕಾಗಿರೋದಿಲ್ಲ. ಈ ಸೈಕೋಥೆರಪಿಗೆ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ, ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದ್ರೆ ಮೆಡಿಸಿನ್ಸ್ ಕೊಡೋ ಅವಶ್ಯಕತೆ ಇರುತ್ತೆ. ಇದು ಎಲ್ಲ ಒಂದು ರೀತಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಇದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಯಾವುದೇ ಈ ನರರೋಗಗಳಿಗೆ ಸಂಬಂಧಪಟ್ಟಂತ ಏನು ಕಾಯಿಲೆಗಳಿದಾವಲ್ಲ, ಇದೆಲ್ಲದಕ್ಕೂ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಕೆಲವೊಂದಕ್ಕಂತೂ ಲೈಫ್ ಲಾಂಗ್ ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಫಿಟ್ಸ್, ಏನು ಕಾರಣ ಇಲ್ಲಾರ್ದೇನೆ ಫಿಟ್ಸ್ ಬಂದ್ರು ಸಹಿತ ಆ ಮಗುಗೆ ಮಿನಿಮಮ್ ಅಂದ್ರೂ 2-3 ವರ್ಷ ಮೆಡಿಸಿನ್ಸ್ ಕೊಡಬೇಕಾಗ್ತದೆ. ಏನೋ ಕಾರಣ ಇತ್ತು, ಬ್ರೈನ್ ಅಲ್ಲಿ ಮಗು ಹುಟ್ಟಿದಾಗ ಬ್ರೈನಿಗೆ ಏನೋ ಡ್ಯಾಮೇಜ್ ಆಗಿತ್ತು, ಆಕ್ಸಿಜನ್ ಕೊರತೆಯಾಗಿ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಗಾಯ ಆಗಿ ಹಂಗೆ ಉಳ್ಕೊಂಡ್ಬಿಡ್ತದೆ. ಆ ಟೈಮಲ್ಲಿ ಸಮ್ ಟೈಮ್ಸ್ ಈ ಫಿಟ್ಸ್ ಕಂಟ್ರೋಲಿಗೆ ಬರ್ತದೆ, ಸಮ್ ಟೈಮ್ಸ್ ಲೈಫ್ ಲಾಂಗ್ ಕೊಡಬೇಕಾಗ್ತದೆ. ಈ ರೀತಿ
ಆಟಿಸಮ್ದು ಲೈಫ್ ಲಾಂಗ್ ಏನ್ ಬೇಕಾಗಿಲ್ಲ. ಕೆಲವೊಂದಿಷ್ಟು ಈಗ ನಾಟ್ ಇನ್ ಟರ್ಮ್ಸ್ ಆಫ್ ಮಂತ್ಸ್, ಇನ್ ಟರ್ಮ್ಸ್ ಆಫ್ ಇಯರ್ಸ್ ಟುಗೆದರ್ 2-3 ವರ್ಷ ಆದ್ಮೇಲೆ ಕಂಟ್ರೋಲಿಗೆ ಬರಬಹುದು. ಕಂಟ್ರೋಲಿಗೆ ಬಂದ್ಮೇಲೆ ಒಂದೊಂದೇ ಕಡಿಮೆ ಮಾಡಿ ಮೆಡಿಸಿನ್ ಸ್ಟಾಪ್ ಮಾಡಬಹುದು. ಆ ರೀತಿ ಈ ನ್ಯೂರೋಮಸ್ಕ್ಯುಲರ್, ಈಗ ನರ ಮತ್ತು ಸ್ನಾಯುಗಳ ಸಮಸ್ಯೆ ಇರ್ತದಲ್ಲ, ಇದು ಸ್ವಲ್ಪ ಇದರಲ್ಲಿ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಹೌದು, ಅಂದ್ರೆ ಅದೊಂಥರದ ವ್ಯಾಯಾಮ ಭೌತಿಕ ಚಿಕಿತ್ಸೆ. ಅದರದ್ದು ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರ ಕಡೆನೆ ಹೋಗಿ ಫಿಸಿಯೋಥೆರಪಿ ಮಾಡಿಸ್ಕೋಬೇಕು. ಅದಲ್ದಿರನೆ ಬೇರೆ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಕೊಡಬೇಕಾಗ್ತದೆ. ಸೊ ಅದು ಲೈಫ್ ಲಾಂಗ್ ಇರುತ್ತೆ. ಸರ್, ಹೆಚ್ಚು ಕಡಿಮೆ ಇವರಿಗೆ ತಾವು ಏನ್ ಹೇಳಿದ್ರೆ ಮಸ್ಕ್ಯುಲರ್ ಡಿಸ್ಟ್ರೋಫಿ ಕಾಯಿಲೆಗಳು ಇರಬಹುದು, ಬೇರೆ ಮಸ್ಕ್ಯುಲರ್ ರಿಲೇಟೆಡ್ ಆಗಿ ಏನು ನರರೋಗಗಳು ಬರುತ್ತಾ, ಅವರ ಬಿಹೇವಿಯರ್ ಬೇರೆ ಕಾಮನ್ ಮಕ್ಕಳ ತರನೇ ಇರುತ್ತೋ ಅಥವಾ ಒಂದ್ ಸ್ವಲ್ಪ ಬದಲಾವಣೆಗಳು ಆಗುತ್ತೋ ಸಾಧ್ಯತೆ ಇರುತ್ತೋ? ಮೋಸ್ಟ್ ಆಫ್ ದ ಟೈಮ್ಸ್ ನಾರ್ಮಲ್ ಮಕ್ಕಳ ತರನೇ ಇರ್ತಾರೆ. ಈ ವೀಕ್ನೆಸ್ ಇರೋದೊಂದು ಬಿಟ್ರೆ, ಈಗ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳಿದ್ವಿ, ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಅದು ಡಿಸ್ಟ್ರೋಫೀಸ್ ಅಲ್ಲಿ ಬಹಳ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತ, ಯೂಶಲಿ ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಂತವೆ. ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದಕ್ಕೆ. ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಂತವೆ. ಈ ಕಾಲ್ ಮಸಲ್ಸ್ ದಪ್ಪ ಕಾಣಿಸ್ತವೆ. ಆಮೇಲೆ ಮಗುಗೆ ಕುಂತ್ಕೊಂಡ ಮೇಲೆ ಹೇಳಕ್ ಆಗಲ್ಲ, ಆದ್ರೆ ಅವ್ರದ್ದು ಬುದ್ಧಿ ಚುರುಕಾಗಿರುತ್ತೆ. ಮಾತಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ಮಾತಾಡ್ತಾರೆ, ಓದ್ತಾರೆ, ಬರೀತಾರೆ, ಬುದ್ಧಿ ಚುರುಕಾಗಿರ್ತದೆ. ನಡೆಯಕ್ಕಷ್ಟೇ ಪ್ರಾಬ್ಲಮ್ ಇರುತ್ತೆ, ವೀಕ್ನೆಸ್ ಅಷ್ಟೇ ಇರ್ತದೆ, ಅದು ಬಿಟ್ರೆ ಏನಿರಲ್ಲ. ಈ ಕೆಲವೊಂದು ಈಗ ಕಂಜೆನಿಟಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳ್ತೀವಿ, ಅದರಲ್ಲಿ ಬ್ರೈನ್ ಅನಾಮಲೀಸ್ನು ಇರಬಹುದು, ಸೊ ಬುದ್ಧಿನೂ ಕಡಿಮೆ ಇರಬಹುದು. ಅದರಲ್ಲಿ ಎರಡು ರೀತಿನೂ ಇದಾವೆ. ಇದನ್ನ ಟ್ರೀಟ್ಮೆಂಟ್ ಅಂದ್ರೆ ಲೈಫ್ ಲಾಂಗ್ ಕೊಡ್ತಾ ಇರಬಹುದು. ಮತ್ತೆ ಇದರಲ್ಲಿ ಒಂದು ರೀತಿ ಮಗುವಿನ ಒಂದು ಆಯುಷ್ಯನೇ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸರ್, ಮಸ್ಕ್ಯುಲರ್ ಡಿಸ್ಟ್ರೋಫಿನಲ್ಲಿ. ಹೌದು, ಕೆಲವೊಂದು ಈಗ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ಟೈಪ್ 0 ಅಂತೂ ಹುಟ್ಟಿದ ತಕ್ಷಣ ಯೂಶಲಿ ಬದುಕಲ್ಲ. ಟೈಪ್ 1 SMA ಅಂತ ಹೇಳ್ತೀವಿ, ಅದು ಹುಟ್ಟಿದಾಗ ಕಾಣಿಸ್ಕೊಂಡ್ರೆ ಟ್ರೀಟ್ಮೆಂಟ್ ಇಂಥದೇ ಟ್ರೀಟ್ಮೆಂಟ್ ಅಂತ ಈಗ ನ್ಯೂವರ್ ಟ್ರೀಟ್ಮೆಂಟ್ಸ್, ಜೀನ್ ಥೆರಪಿ ಅವೆಲ್ಲ ಬರ್ತಾ ಇದಾವೆ. ಬಟ್ ಇನ್ನು ಇಂಡಿಯಾದಲ್ಲಿ ಅಷ್ಟು ಇನ್ನು ಬೆಳಕಿಗೆ ಬಂದಿಲ್ಲ. ಕೆಲವೊಂದು ಸೆಂಟರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಬಟ್ ಅದು ಬಹಳಷ್ಟು ಕಾಸ್ಟ್ಲಿ, ಲ್ಯಾಕ್ಸ್ ಟುಗೆದರ್, ಲಕ್ಷದಲ್ಲಿ ಇದಾವೆ. ಸೊ ಇನ್ನೂ ರಿಸರ್ಚ್ ನಡೀತಾ ಇದೆ. ಸೊ ಕೆಲವೊಂದಿಷ್ಟಕ್ಕೆ ಜೀನ್ ಥೆರಪಿ ಆಗ್ಲಿ, ಈ ತರ ಡ್ರಗ್ಸ್ ಬರ್ತಾ ಇದಾವೆ. ಆಕ್ಚುಲಿ ಬಹುಶಃ ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ಭಾರತಕ್ಕೂ ಅದು ಬರಬಹುದು ಭಾವನೆಯಿಂದ ನಾನು ಕೇಳ್ತಾ ಇದ್ದೀನಿ. ಏನೆಲ್ಲ ಒಂದು ಅಡ್ವಾನ್ಸ್ಮೆಂಟ್ ಆಗಿದೆ ಸರ್, ಅದನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿ, ಇಂಥ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಈಗ ನೋಡಿ, ಮೊದಲಿನ ಕಾಲಕ್ಕೆ ನಾವು ಕಂಪೇರ್ ಮಾಡಿದ್ರೆ ಫಿಟ್ಸ್ ಅಂತಂದ್ರೆ ಒಂದೇ ಟೈಪ್ ಅಂತ ಅನ್ಕೊಂಡಿದ್ರು ಜನ. ಈಗ ಎಲ್ಲ ಅಡ್ವಾನ್ಸಸ್ ಆಗಿದಾವೆ. ಈಗ ಇನ್ವೆಸ್ಟಿಗೇಷನ್ EEG ಅಂತೀವಿ, ಎಲೆಕ್ಟ್ರೋಎನ್ಕೆಫಲೋಗ್ರಫಿ, ಅದರಿಂದ ತಲೆಗೆಲ್ಲ ವೈರ್ ಗಳನ್ನ ಹಚ್ಚಿ ನಾವು ಮಗುನ ಮಲಗಿಸಿ ಅದನ್ನ ಟೆಸ್ಟ್ ಮಾಡ್ತೀವಿ. ಬ್ರೈನ್ ವೇವ್ಸ್ ನೋಡ್ತೀವಿ. ಅದ್ರ ಪ್ರಕಾರ ಗೊತ್ತಾಗ್ತದೆ ನಮ್ಗೆ ಯಾವ ಟೈಪ್ ಫಿಟ್ಸ್ ಇದೆ, ಎಲ್ಲಿಂದ ಬರ್ತಾ ಇದೆ, ಯಾವ ಭಾಗದಿಂದ. ಅದರಿಂದ ನಾವು ಯಾವ ರೀತಿ ಮೆಡಿಸಿನ್ಸ್ ಕೊಡಬಹುದು. ಇದು ಮುಂಚೆ ಇರಲಿಲ್ಲ. ಆಮೇಲೆ MRI ಸ್ಕ್ಯಾನ್ ಬ್ರೈನ್ದು, ಸೊ ಅದು ಮುಂಚೆ ಇರಲಿಲ್ಲ. ಈಗ ಅದು ಎಲ್ಲಾ ಸಿಟಿಲಿ ಇದೆ, ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಪ್ಲೇಸಸ್ ಅಲ್ಲಿ ಇದೆ. ಅದನ್ನ ಮಾಡೋದ್ರಿಂದ ಬ್ರೈನ್ ಅಲ್ಲಿ ಯಾವ ಭಾಗದಲ್ಲಿ ಸಮಸ್ಯೆ ಇದೆ, ಯಾವ ಟೈಪ್ ಸಮಸ್ಯೆ ಇದೆ, ಅದೆಲ್ಲ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಆಮೇಲೆ ಈಗ ಮೆಡಿಸಿನ್ಸ್ ಅಲ್ಲಿನೂ ಎಷ್ಟೊಂದು ಪ್ರೋಗ್ರೆಸ್ ಆಗಿದೆ. ಈಗ ಫಿಟ್ಸ್ ಮೆಡಿಸಿನ್ಸ್ ಮುಂಚೆ ಏನು 1-2 ಅಷ್ಟೇ ಇದ್ದು, ಈಗ ಬೇಕಾದಷ್ಟು ಒಂದು 15-20 ಫಿಟ್ಸ್ ಮೆಡಿಸಿನ್ಸ್ ಇದಾವೆ. ಈಗ ಆಟಿಸಮಿಕ್ ಮೆಡಿಸಿನ್ಸ್ ಬರ್ತಾ ಇದಾವೆ. ಈಗ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತಂದೆ, ಮುಂಚೆ ಏನೂ ಇರಲಿಲ್ಲ. ಈಗ ಅಟ್ ಲೀಸ್ಟ್ ರಿಸರ್ಚ್ ಸ್ಟಾರ್ಟ್ ಆಗ್ತಾ ಇದಾವೆ. ಸರ್, ತಾವು ಒಂದು ಮಾತು ಹೇಳಿದ್ರೆ, ಇದಕ್ಕೆ ಚಿಕಿತ್ಸೆ ಅಂದ್ರೆ ಸುಮಾರು ವರ್ಷಗಳೇ ತಗೊಬೇಕಾಗುತ್ತೆ ಅಂತ, ಕೆಲವು ವರ್ಷಗಳು, ಕೆಲವು ತಿಂಗಳೆಲ್ಲ ಅಂತ. ಈ ಸಂದರ್ಭದಲ್ಲಿ ಕೆಲವೊಂದು ಅವರ ಬಿಹೇವಿಯರ್ ಅಂದ್ರೆ ಥೆರಪಿಗಳು ಇರಬಹುದು, ಬಿಹೇವಿಯರ್ ಥೆರಪಿನ ಮಾರ್ಪಾಡು ಮಾಡೋದಕ್ಕೆ, ಹಾಗೇನೆ ಮಾತ್ರೆಗಳ ಅವಶ್ಯಕತೆ ಕೂಡ ಈ ಮಕ್ಕಳಿಗೆ ಬರುತ್ತೆ. ಇದನ್ನ ಸುಮಾರು ವರ್ಷಗಳು ತಗೊಳೋದ್ರಿಂದ ಇವರಿಗೆ ಬೇರೆ ರೀತಿಯ ತೊಂದರೆಗಳು ಏನೋ ಕಾಣಿಸ್ಕೊಳೋದಿಲ್ವಾ ಸರ್? ಅಂದ್ರೆ ಸೈಡ್ ಎಫೆಕ್ಟ್ಸ್ ಗಳು ಏನೋ ಆಗೋದಿಲ್ವಾ? ಈಗ ನೋಡಿ, ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದ ತಕ್ಷಣ ಏನ್ ನೆನಪಾಯ್ತದೆ ಅಂತಂದ್ರೆ, ಸೈಡ್ ಎಫೆಕ್ಟ್ಸ್ ಇಲ್ಲೇ ಇರುವಂತ ಮೆಡಿಸಿನ್ನೇ ಇಲ್ಲ. ಈಗ ನೀವು ಮಾಮೂಲಿ ಜ್ವರಕ್ಕೆ ಪ್ಯಾರಾಸಿಟಮೋಲ್ ಅಂತ ತಗೊಳ್ತೀರಿ, ಅದಕ್ಕೂ ಸೈಡ್ ಎಫೆಕ್ಟ್ಸ್ ಇದಾವೆ. ಲಿವರ್ ಡ್ಯಾಮೇಜ್ ಆಗ್ಬೋದು ಜಾಸ್ತಿ ತಗೊಂಡ್ರೆ, ಆ ರೀತಿ. ಸೊ ಯಾವುದೇ ಮೆಡಿಸಿನ್ ನೀವು ಲಾಂಗ್ ಟರ್ಮ್ ತಗೊಂಡ್ರಿ ಅಥವಾ ಜಾಸ್ತಿ ಡೋಸೇಜ್ ತಗೊಂಡ್ರು ಅದ್ರ ಸೈಡ್ ಎಫೆಕ್ಟ್ಸ್ ಅಂತ ಇದ್ದೇ ಇರುತ್ತೆ. ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತ ಮೆಡಿಸಿನ್ಸ್ ಇಲ್ಲ. ಸೊ ಹಂಗಾಗಿ ಏನ್ ಮಾಡಬೇಕಾಗ್ತದೆ, ಕೆಲವೊಂದು ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ಸ್ ಅಂತ ಬಂದಾಗ ಅದನ್ನ ಒಂದು ಡೋಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಮೆಡಿಸಿನ್ ಚೇಂಜ್ ಮಾಡಬೇಕಾಗ್ತದೆ ಅಕಾರ್ಡಿಂಗ್ ಟು ಪೇಷಂಟ್ಸ್ ನೀಡ್. ಪೇಷಂಟ್ ಗೆ ಯಾವ್ದ್ರಿಂದ ಬೆನಿಫಿಟ್ ಜಾಸ್ತಿ, ಆ ಟೈಮಲ್ಲಿ ನಾವು ಬೆನಿಫಿಟ್ ಸೈಡ್ ಎಫೆಕ್ಟ್ ನೋಡಬೇಕಾಗ್ತದೆ. ಡಾಕ್ಟರ್ ಅಷ್ಟೇನೆ ಮಾಡಬಲ್ರು. ಆಮೇಲೆ ಪೇಷಂಟ್ ಇದ್ದು ಹಣಕಾಸಿನ ಇದನ್ನು ನೋಡಬೇಕಾಗ್ತದೆ, ಅದನ್ನು ನೋಡಿ ಸೊ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ, ಈಗ ನೋವಿಗೋಸ್ಕರ ನೋವಿನ ಮಾತ್ರೆಗಳನ್ನ ತಗೊಂತೀವಿ, ಅದಕ್ಕೆ ಮುಂಚೆ ಗ್ಯಾಸ್ಗೊಂದು ಟ್ಯಾಬ್ಲೆಟ್ಸ್ ತಗೊಂತೀವಿ ಬೆಳಗ್ಗೆ. ಹಾಗಾಗಿ ಇದಕ್ಕೆ ಪೂರಕವಾದಂತಹ ಸೈಡ್ ಎಫೆಕ್ಟ್ಸ್ ಆಗದಂತೆ ಒಂದು ಬೇರೆ ರೀತಿ ಅಥವಾ ಸೈಡ್ ಎಫೆಕ್ಟ್ ಕಡಿಮೆ ಇರುವಂತ ಕೆಲವೊಂದ್ಸಲ ನಾವು ಈಗ ಸಮಸ್ಯೆ ನಾವು ತಪ್ಪಿಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕಡಿಮೆ ಸಮಸ್ಯೆ ಯಾವ್ದ್ರಿಂದ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಬೇರೆ ಚಾಯ್ಸ್ ಇಲ್ಲದೆ ಇರಬೇಕಾದಾಗ
ಒಂದು ಮಾತ್ರೆಯಿಂದ ಜಾಸ್ತಿ ಸಮಸ್ಯೆ ಆಗ್ತದೆ, ಇನ್ನೊಂದರಿಂದ ಕಡಿಮೆ ಅಂತಂದ್ರೆ ನಾವು ಕಡಿಮೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಹಾಗೇನೆ ಮಕ್ಕಳಲ್ಲಿ ಬೇರೆ ಯಾವ ರೀತಿ ನರ ರೋಗಗಳು ಕಾಣಿಸ್ಕೊಳ್ಬಹುದು ಸರ್? ಈಗ ಕೆಲವೊಂದು ಮಾತಾಡೋದು, ಇನ್ನು ಯಾವ ಯಾವ ರೀತಿ ಇದೆ ಸರ್? ಈಗ ನ್ಯೂರೋ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ನ್ಯೂರೋ ಇನ್ಫೆಕ್ಷನ್ಸ್ ಅಂದ್ರೆ ಬ್ರೈನ್ ಇನ್ಫೆಕ್ಷನ್ಸ್. ಇದರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರಬಹುದು, ವೈರಲ್ ಎನ್ಕೆಫಲೈಟಿಸ್ ಅಂತೀವಿ, ಎನ್ಕೆಫಲೋಮೈಲೈಟಿಸ್ ಅಂತೀವಿ, ಟ್ಯೂಬರ್ಕ್ಲೋಸಿಸ್. ಈ ಟ್ಯೂಬರ್ಕ್ಲೋಸಿಸ್ ಬ್ರೈನ್ ಬರಬಹುದು. ಆ ಟೈಮಲ್ಲಿ ಯಾವ ರೀತಿ ಇದು ಕಾಣಿಸ್ಕೊಳ್ತದೆ ಅಂದ್ರೆ ಲಕ್ಷಣ, ಫಸ್ಟ್ ಗೆ ಜ್ವರ ಬರುತ್ತೆ, ಆಮೇಲೆ ಸ್ವಲ್ಪ ಇರಿಟೇಬಲ್ ಆಗುತ್ತೆ ಬೇಬಿ, ಕಿರಿಕಿರಿ ಮಾಡೋದು, ಊಟ ಸರಿಯಾಗಿ ಮಾಡಲ್ಲ, ಜಾಸ್ತಿ ನಿದ್ದೆ ಮಾಡೋದು, ಫಿಟ್ಸ್ ಬರಬಹುದು, ಅನ್ಕಾನ್ಸಿಯಸ್ ಆಗಿಬಿಡಬಹುದು, ಇವೆಲ್ಲ ಲಕ್ಷಣಗಳು. ಆಮೇಲೆ ಕೈಕಾಲು ಸ್ಟಿಫ್ ಆಗಿಬಿಡಬಹುದು, ಇವೆಲ್ಲ ಇದು ನ್ಯೂರೋ ಇನ್ಫೆಕ್ಷನ್ಸ್. ಈ ಸಮಯದಲ್ಲೂ ಕರೆಕ್ಟ್ ಆಗಿ ನಾವು ಯಾವ್ದು ಇದರಿಂದ ಇನ್ಫೆಕ್ಷನ್ ಆಗಿದೆ ಅಂತ ಕಂಡುಹಿಡಿದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ಪೂರ್ತಿ ಟ್ರೀಟ್ಮೆಂಟ್ ಕೊಡಬಹುದು. ಇನಿಷಿಯಲ್ ಟೈಮ್ ಇದರಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಆಮೇಲೆ ಇನ್ನೊಂದು ಈಗ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರೋದು, ಆಕ್ಚುಲಿ ಈ ಡಿಸೀಸ್ ಮುಂಚೆನೂ ಇದ್ದು, ಬಟ್ ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇರೋದು ಅಂತಂದ್ರೆ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತೀವಿ. ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತಂದ್ರೆ ಈಗ ನಮ್ಮ ದೇಹದ ಇಮ್ಯೂನ್ ಪವರ್ ಅಂತ ಹೇಳ್ತೀವಿ, ಬ್ಲಡ್ ಸೆಲ್ಸ್ ಪ್ರತಿರೋಧಕ ಶಕ್ತಿ ಇರುತ್ತಲ್ಲ, ಇದು ಈಗ ನಮ್ಗೆ ಏನೇ ಇನ್ಫೆಕ್ಷನ್ ಆದ್ರೂ ಅದರ ಲಕ್ಷಣಗಳು ಜಲ್ದಿ ಬೇಗನೆ ಕಾಣಿಸ್ಕೊಳ್ಳಲ್ಲ. ಅದು ಫಸ್ಟ್ ನಮ್ಮ ರೋಗ ನಿರೋಧಕ ಶಕ್ತಿ ಏನಾಗ್ತದೆ, ಆ ಬ್ಯಾಕ್ಟೀರಿಯಾ ಏನಾಯ್ತು, ವೈರಸ್ ನಾತು ನಾಶ ಮಾಡಕ್ ಪ್ರಯತ್ನ ಪಡ್ತದೆ. ಸೊ ಅದು ನಾರ್ಮಲ್ ಕೆಲಸ ಅದರದ್ದು. ಕೆಲವೊಂದ್ಸಲ ಏನಾಗ್ತದೆ ಆಟೋಇಮ್ಯೂನ್ ಅಂತಂದ್ರೆ ನಮ್ಮ ದೇಹದ ಒಂದು ಭಾಗನೇ ಅದು ಫಾರಿನ್ ಅಂತ ಕನ್ಸಿಡರ್ ಮಾಡ್ತದೆ, ಈ ನಮ್ಮ ರೋಗ ನಿರೋಧಕ ಅದ್ರ ಮೇಲೆ ಅಟ್ಯಾಕ್ ಮಾಡ್ತದೆ. ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅದು ಇನ್ಫೆಕ್ಷನ್ ಇಂದಾನೇ ಆಗುತ್ತೆ ಅನ್ಸುತ್ತೆ. ಇನ್ಫೆಕ್ಷನ್ ಇಂದ ಆಗಬಹುದು ಅಥವಾ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಆಟೋಇಮ್ಯುನಿಟಿ ಕ್ಯಾನ್ ಬಿ ಪೋಸ್ಟ್ ಇನ್ಫೆಕ್ಟಿವ್ ಆರ್ ಜೆನೆಟಿಕ್ ಬಿಕಾಸ್ ಆಫ್ ಜೆನೆಟಿಕ್ ಸಸೆಪ್ಟಿಬಿಲಿಟಿ. ಇದರಲ್ಲಿ ಆಟೋಇಮ್ಯೂನ್ ಎನ್ಕೆಫಲೈಟಿಸ್ ಅಂತ ಹೇಳ್ತೀವಿ. ಈ ಬ್ರೈನ್ ಕೆಲವೊಂದು ಸೆಲ್ಸ್ ನ ಇದು ಫಾರಿನ್ ಅಂತ ತಿಳ್ಕೊಂಡು ನಮ್ಮ ಬಾಡಿ ರೋಗ ನಿರೋಧಕ ಕಣಗಳೇ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ತವೆ. ಆ ಟೈಮಲ್ಲಿ ಮಗು ಯಾವ ರೀತಿ ವರ್ತಿಸ್ತದೆ ಅಂತಂದ್ರೆ ಸಡನ್ ಆಗಿ ಫೀವರ್ ಬರ್ಬೋದು, ಬರ್ದೇ ಇರ್ಬೋದು, ಸಡನ್ ಆಗಿ ಬಿಹೇವಿಯರಲ್ ಚೇಂಜಸ್ ಆಗ್ತವೆ, ಸ್ವಭಾವದಲ್ಲಿ ಚೇಂಜ್ ಆಗ್ಬೋದು, ಸಡನ್ ಆಗಿ ಅಗ್ರೆಸಿವ್ ಆಗ್ಬೋದು, ಎಕ್ಸೆಸಿವ್ ಕ್ರೈಯಿಂಗ್ ಅಂತೀವಿ, ಅಥವಾ ಬೇರೆಯವ್ರ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಆಗಲ್ಲ, ಒನ್ ಸೈಡ್ ಫಿಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಈ ರೀತಿ. ಆಮೇಲೆ ನೋಡಕ್ ಸಮಸ್ಯೆ ಆಗಬಹುದು, ಕಣ್ಣಿಂದು ದೃಷ್ಟಿ ಅಫೆಕ್ಟ್ ಆಗಬಹುದು, ಈ ರೀತಿ ಎಲ್ಲ ಇದು ಇರ್ತವೆ. ಸೊ ಇದನ್ನ ಬೇಗನೆ ನಾವು ಡಯಾಗ್ನೋಸ್ ಮಾಡಿದ್ರೆ ಟ್ರೀಟ್ ಮಾಡಬಹುದು. ಅದಕ್ಕೆ ಆದಂತ ಮೆಡಿಸಿನ್ಸ್ ಇದಾವೆ. ಫಸ್ಟ್ ಎಲ್ಲ ಟೆಸ್ಟ್ ಗಳು ಮಾಡಬೇಕಾಗ್ತದೆ. MRI ಆಯ್ತು, ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ ಗಳಾಯ್ತು, CSF ಅನಾಲಿಸಿಸ್ ಅಂತ ಹೇಳ್ತೀವಿ. ಈ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ ಬೆನ್ನಲ್ಲಿ, ಅಲ್ಲಿಂದ ನೀರು ತೆಗೆದು ಅದರಲ್ಲಿ ಟೆಸ್ಟ್ ಗಳು ಮಾಡಬೇಕಾಗ್ತದೆ. ಇನ್ಫೆಕ್ಷನ್ ಗಾಗ್ಲಿ, ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಗಾಗ್ಲಿ. ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ನರರೋಗಗಳೆಲ್ಲ ಹೆಚ್ಚಾಗಿ ವಂಶವಾಹಿನಿಯಾಗಿ ಬರೋ ಸಾಧ್ಯತೆಗಳು ಹೆಚ್ಚಿದೆ ಅಲ್ವಾ ಸರ್? ಹೆಚ್ಚಾಗಿದೆ ಆಕ್ಚುಲಿ. ಇತ್ತೀಚೆಗೆ ನಮ್ಗೆ ಕಂಡು ಬರ್ತಾ ಇರೋದಂತಂದ್ರೆ ಮುಂಚೆನೂ ಇದೇ ರೀತಿ ಇದ್ದು, ಬಟ್ ನಮ್ ಜೆನೆಟಿಕ್ಸ್ ಅಲ್ಲಿ ನಮ್ದು ಇನ್ನೂ ಪ್ರೋಗ್ರೆಸ್ ಇರಲಿಲ್ಲ. ಹೌದು. ಇವಾಗ ನಾವು ಜೆನೆಟಿಕ್ಸ್ ಅಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೀವಿ ಅಂತಂದ್ರೆ ಇತ್ತೀಚೆಗೆ ಏನ್ ಗೊತ್ತಾಗಿದೆ ಅಂತಂದ್ರೆ ವಿಷಯ, ನಮ್ಗೆ ಯಾವುದೇ ಡಿಸೀಸ್ ಬಂದರೂ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಇದ್ದೇ ಇರ್ತದೆ. ಜೆನೆಟಿಕಲಿ ವಿ ಆರ್ ಸಸೆಪ್ಟಿಬಲ್ ಆ ಡಿಸೀಸ್ಗೆ. ಏನಂತಂದ್ರೆ ಎನ್ವಿರಾನ್ಮೆಂಟಲಿ ನಾವು ಎಕ್ಸ್ಪೋಸ್ ಆಗ್ತೀವಿ. ಹೌದು. ಕೊರೋನಾ ವೈರಸ್ ಎಲ್ಲರಿಗೂ ಒಂದೇ ರೀತಿ ಅಫೆಕ್ಟ್ ಮಾಡಲಿಲ್ಲ, ಖಂಡಿತ. ಅದರಲ್ಲಿ ಒಂದ್ ಕಾರಣ ವೈರಲ್ ಲೋಡ್ ಅಂತ ಹೇಳ್ತೀವಿ. ಅದ್ ಬಿಟ್ರೆ ಜೆನೆಟಿಕಲಿ ಸಸೆಪ್ಟಿಬಲ್. ಈಗ ಜಸ್ಟ್ ಒಂದ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು, ಅದೇ ರೀತಿ ಇರ್ಬೇಕಂತಲ್ಲ. ಎಲ್ಲಾ ಡಿಸೀಸ್ ಅಲ್ಲೂ ಹಂಗೆ ಜೆನೆಟಿಕಲಿ ಯಾರು ಸಸೆಪ್ಟಿಬಲ್ ಇರ್ತಾರೆ. ಈಗ ಯಾವುದೋ ಒಂದು ತೊಂದರೆಗೆ, ಈಗ ಒಂದು ವೈರಸ್ಗೆ 10 ಜನ ಎಕ್ಸ್ಪೋಸ್ ಆದ್ರು, 10 ಜನರಲ್ಲೂ ಒಂದೇ ರೀತಿ ಇರಲ್ಲ, ಲಕ್ಷಣಗಳು ಇರಲ್ಲ, ಸಿವಿಯಾರಿಟಿನೂ ಇರಲ್ಲ. ಹೌದು. ಕೆಲವೊಬ್ರು ಜೆನೆಟಿಕಲಿ ಜಾಸ್ತಿ ಸಸೆಪ್ಟಿಬಲ್ ಇರ್ತಾರೆ, ಕೆಲವೊಬ್ರು ಕಡಿಮೆ ಸಸೆಪ್ಟಿಬಲ್ ಇರ್ತಾರೆ. ಸೊ ಜೆನೆಟಿಕ್ಸ್ ಅಲ್ಲಿ ಈಗ ಬಹಳ ಮುಂದುವರಿತಾ ಇದೆ. ಇನ್ನು ಅಡ್ವಾನ್ಸ್ಮೆಂಟ್ ಇನ್ನೂ ರಿಸರ್ಚ್ ನಡೀತಾ ಇದೆ. ಜೆನೆಟಿಕ್ ಮೇಕಪ್ ಅಂತ ಹೇಳ್ತೀವಿ. ಜೀನ್ಸ್ ಅಲ್ಲಿ ಕೆಲವೊಂದಿಷ್ಟು ಮ್ಯೂಟೇಷನ್ಸ್, ಮೈನರ್ ಮ್ಯೂಟೇಷನ್ಸ್ ಎಲ್ಲರಲ್ಲೂ ಇರ್ತವೆ. ಆದ್ರೆ ಅದು ಕಾಣಿಸ್ಕೊಳ್ಳಲ್ಲ. ಆ ಮ್ಯೂಟೇಷನ್ಸ್ ಸ್ವಲ್ಪ ಸಿಗ್ನಿಫಿಕೆಂಟ್ ಆದ್ರೆ ಲಕ್ಷಣಗಳ ಕಾಣಿಸ್ಕೊಳ್ತವೆ. ಅಂದ್ರೆ ಹೆಚ್ಚಾಗಿ ವಂಶವಾಹಿನಿಯಿಂದ ಬರೋದ್ರಿಂದ ಅಂತ ಪೇರೆಂಟ್ಸ್ಗಳು ಅದನ್ನು ಗಮನಿಸಿಕೊಂಡು ಈ ಮಕ್ಕಳನ್ನ ಒಂದ್ ಸ್ವಲ್ಪ ಹೆಚ್ಚಾಗಿ ಕೇರ್ಫುಲ್ ಆಗಿ ಇದ್ರಲ್ಲಿ ಈ ಸಮಯದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೇನೆ ಅಂತಂದ್ರೆ, ವಂಶದಲ್ಲೇನೆ ಮದುವೆ ಆಗ್ತಾರಲ್ಲ, ಹತ್ತಿರದ ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಗೋದ್ರಿಂದ ಈ ರೀತಿಯಂತ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಸಂಬಂಧದಲ್ಲಿ ಮದುವೆ ಆಗದೆ ಇದ್ರೆ ಆಗಲ್ಲ ಅಂತಲ್ಲ. ಯಾಕಂದ್ರೆ ಬೈ ಚಾನ್ಸ್ ಈಗ ಗಂಡು ಹೆಣ್ಣಲ್ಲಿ ಒಂದೇ ರೀತಿ ಸಮಸ್ಯೆಗಳು ಇರಬಹುದು, ಬೇರೆ ಬೇರೆ ಸಂಬಂಧಿ ಇಲ್ಲ ಅಂದ್ರೂ ಒಂದೇ ರೀತಿ ಸಮಸ್ಯೆಗಳು ಇರಬಹುದು, ಬಟ್ ಅಲ್ಲಿ ಚಾನ್ಸಸ್ ಕಡಿಮೆ ಇದೆ. ಒಂದೇ ರಕ್ತ ಸಂಬಂಧ ಆದ್ಮೇಲೆ ಒಂದೇ ಸಮಸ್ಯೆ ಅದು ಕಂಟಿನ್ಯೂ ಆಗ್ತದೆ. ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಗೋದು ಕಡಿಮೆ ಆಗ್ಬೇಕು. ಸರ್, ಇಲ್ಲಿ ಚಿಕಿತ್ಸೆ ಇದೆ, ಕರೆಕ್ಟ್.
ಚಿಕಿತ್ಸೆಯಿಂದ ಯಾವುದೇ ಒಂದು ಮಗು ಅಥವಾ ವ್ಯಕ್ತಿ ಹೊರ ಬರ್ತಾರೆ. ಆದರೆ ಇಲ್ಲಿ ಒಂದು ಅವರಿಗೆ ಸೋಷಿಯಾಲಜಿಕಲ್ ಸಪೋರ್ಟ್ ಹೆಚ್ಚಬೇಕಾಗುತ್ತೆ. ಮತ್ತೆ ಅವರ ಪೇರೆಂಟ್ಸ್ಗಳ ಒಂದು ಏನು ಅವ್ರನ್ನ ನೋಡ್ಕೊಂತಾರಲ್ಲ, ಕೇರ್ ಟೇಕರ್ಸ್, ಅವರ ಒಂದು ಭಾಗವಹಿಸುವಿಕೆಯನ್ನು ಹೆಚ್ಚು ಬೇಕಾಗುತ್ತೆ. ಏನು ಕೊಡ್ತಾರೆ ಮಕ್ಕಳಿಗೋಸ್ಕರ ಅವರ ಟೈಮ್ ಇರಬಹುದು ಅಥವಾ ಹಣ ಖರ್ಚು ಇರಬಹುದು, ಅವ್ರಿಗೆ ಏನು ಹೇಳ್ತೀರಾ ಸರ್? ಹೇಗೆ ಅವರು ಈ ಮಕ್ಕಳನ್ನ ನೋಡ್ಕೊಳ್ಬೇಕು, ಹೇಗೆ ಕೇರ್ ತಗೊಳ್ಬೇಕು? ಈ ನರರೋಗ ಸಮಸ್ಯೆಗಳು ಇದು ಬಹಳ ದಿನಗಳಷ್ಟು ವರ್ಷಗಳ ಗಟ್ಟಲೆ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಆ ಟೈಮಲ್ಲಿ ಪೇರೆಂಟ್ಸ್ ಸ್ವಲ್ಪ ನಿಷ್ಕಾಳಜಿ ಮಾಡಬಹುದು ಅಥವಾ ಯಾರೇ ಕೇರ್ ಟೇಕರ್ ಆಗಿರ್ಬೋದು. ಒಂದು ಡೇ ಬೈ ಡೇ ಸೇಮ್ ಟೈಪ್ ಆಫ್ ಕೇರ್ ಕೊಡಕ್ ಆಗದೆ ಇರಬಹುದು ಅಥವಾ ಹಣಕಾಸಿನ ಸಮಸ್ಯೆಗಳಾಗಬಹುದು. ಈ ರೀತಿ ಇರ್ತವೆ. ಸೊ ಆ ಸಮಯದಲ್ಲಿ ಪೇರೆಂಟ್ಸಿಗೆ ನಾವು ಕೂರಿಸಿ ಅವರಿಗೆ ಇನಿಷಿಯಲಿ ಸ್ಟಾರ್ಟಿಂಗ್ ಆದ್ರೂ ಅಥವಾ ಮಂತ್ಲಿ ವಿಸಿಟ್ ಅಲ್ಲಿನೂ ಸಹಿತ ಯಾವಾಗ ತೋರ್ಸ್ಕೊಳಕ್ ಬರ್ತಾರಲ್ಲ, ಆ ಡಿಸೀಸ್ ಬಗ್ಗೆ ಹೇಳೋದಾಯ್ತು, ಅದ್ರ ಬಗ್ಗೆ ತಿಳಿಸಿ ಹೇಳೋದಾಯ್ತು, ಎಷ್ಟು ಟೈಮ್ ತಗೋಬಹುದು, ಅವ್ರನ್ನ ಮೋಟಿವೇಟ್ ಮಾಡ್ತಾ ಇರ್ಬೇಕು. ಹೌದು. ಆಮೇಲೆ ಹಣಕಾಸಿಂದು ಸ್ವಲ್ಪ ಸಮಸ್ಯೆಗಳಿದ್ದಾಗ ಈ NGOಗಳಿಗೆ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಸಮಾಜ ಸೇವೆ ಮಾಡ್ತಾ ಇರೋ ವ್ಯಕ್ತಿಗಳಿಂದ ಸಹಾಯ ತಗೋಬಹುದು. ಮೆಂಟಲಿ ಪೇರೆಂಟ್ಸ್ ಫಸ್ಟ್ ಮೋಟಿವೇಟ್ ಆಗಿರಬೇಕು. ಮೆಡಿಸಿನ್ಸ್ ಟೈಮ್ ಟು ಟೈಮ್ ಕೊಡದೇ ಇದ್ರೆ ಆ ಕಾಯಿಲೆ ವಾಸಿ ಆಗೋದಿಲ್ಲ. ಸರ್, ಹಾಗೇನೆ ಇಲ್ಲಿ ಹಣಕಾಸಿನ ಮುಗ್ಗಟ್ಟು ಅಂದಾಗ ನಮ್ಮಲ್ಲಿ ಒಂದು ಆಯುಷ್ಮಾನ್ ಭಾರತ್ ಅನ್ನೋ ಒಂದು ಸ್ಕೀಮ್ ಇದೆ. ಅದು ಎಲ್ಲರನ್ನೂ ಒಳಗೊಂಡಿದೆ. ಅದರಿಂದ ಏನಾದ್ರೂ ಇಂಥ ಕಾಯಿಲೆಗಳಿಗೆ ಸಹಕಾರ ಉಂಟಾ, ಸಹಾಯ ಉಂಟಾ? ಕೆಲವೊಂದು ಕಾಯಿಲೆಗಳಿಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂತಿರ್ಬೇಕಾದಾಗ ಆ ಸಮಯದಲ್ಲಿ ಸಹಾಯ ಆಗುತ್ತೆ. OPD ಬೇಸಿಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸಹಾಯ ಆಗಲ್ಲ. ಓಕೆ, ತಾವು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ಈ ಮಕ್ಕಳ ನರರೋಗಗಳ ಬಗ್ಗೆ. ತಾವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹಾಗೂ ಸಾಕಷ್ಟು ಮಾಹಿತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ನಮಸ್ಕಾರ ಡಾಕ್ಟ್ರೆ. ನಾನು ಮುಗಿಸೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸಮಸ್ಯೆ ಯಾವುದೇ ರೀತಿ ಇದ್ರೂ ಸಹಿತ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಸೊ ಈ ಸಮಸ್ಯೆ ಇದಕ್ಕೇನು ಮಾಡಕ್ ಆಗಲ್ಲ ಅಂತೇಳಿ ಯಾವ ಮಕ್ಕಳನ್ನು ಅಲಕ್ಷ್ಯತೆ ಮಾಡಿಬಿಡಬೇಡಿ. ತೋರಿಸಿದಾಗ ಯಾವುದೇ ಎಂತ ಸಮಸ್ಯೆನೇ ಇದ್ರು ಇರೋದಕ್ಕಿಂತ ಪರಿಸ್ಥಿತಿನ ಇಂಪ್ರೂವ್ ಮಾಡಲೇಬಹುದು. ಎಷ್ಟೊಂದ್ಸಲ 50 to 60%, 75% ಸಿಚುವೇಶನ್ಸ್ ಅಲ್ಲಿ ಪರಿಸ್ಥಿತಿನ ಇಂಪ್ರೂವ್ ಮಾಡಬಹುದು. ಅವರ ಮಕ್ಕಳ ಜೀವನವನ್ನು ನಾವು ನಾರ್ಮಲ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರು ಸಹಿತ ಇಂಪ್ರೂವ್ ಮಾಡಿ ಅವರ ಕೆಲಸ ಅವ್ರು ಮಾಡ್ಕೊಳ್ಳೋ ರೀತಿ ಮಾಡಬಹುದು. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವ ನರರೋಗ ಸಮಸ್ಯೆಗಳು ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ಕೆಳೋಡೆಪ್ಪ ತಳವಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂ